ನಮಸ್ಕಾರ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ನೇರವಾಗಿ ಟ್ರೂತ್ ನ್ಯೂಸ್ 9ನ ಬ್ರೇಕಿಂಗ್ ಕವರ್ ಸ್ಟೋರಿಯನ್ನು ಬಿಡಿಸಿ ನೋಡಲಿದ್ದೇವೆ. ಅದೇ ನೀಟ್ ಯುಜಿ 2026 ರದ್ದತಿಯ ಹಿಂದಿನ ಅಸಲಿ ಕಹಿ ಸತ್ಯ. ಬರೀ ವಾಟ್ಸ್ಆಪ್ ಫಾರ್ವರ್ಡ್ಗಳನ್ನಲ್ಲ, ಬದಲಾಗಿ ಅಧಿಕೃತ ಮಾಹಿತಿ ಮತ್ತು ಫ್ಯಾಕ್ಟ್ಸ್ ಇಟ್ಕೊಂಡು ಅಸಲಿಗೆ ಇಲ್ಲಿ ಏನೆಲ್ಲ ನಡೀತು ಅಂತ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಬನ್ನಿ ಶುರು ಮಾಡೋಣ. ಈ ವಿಶ್ಲೇಷಣೆಯಲ್ಲಿ ನಾವು ಮುಖ್ಯವಾಗಿ 5 ಅಂಶಗಳನ್ನ ಕವರ್ ಮಾಡ್ತೀವಿ. ಮೊದಲಿಗೆ ಈ ಆಘಾತದ ಪ್ರಮಾಣ, ಆಮೇಲೆ ಪೇಪರ್ ಲೀಕ್ ಆಗಿದ್ದೇಗೆ, ಈ ಹಿಂದಿನ ಸೋರಿಕೆಗಳ ಇತಿಹಾಸ, ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯದ ಮೇಲಿನ ಪರಿಣಾಮ ಹಾಗೂ ಕೊನೆಯದಾಗಿ ಮುಂದಿರುವ ಪರ್ಯಾಯ ಮಾರ್ಗಗಳೇನು ಅನ್ನೋದನ್ನ ಫಟಾಫಟ್ ಅಂತ ನೋಡ್ಕೊಂಡ್ಬರೋಣ. ಮೊದಲನೇ ಭಾಗ, ದಿ ಶಾಕ್. ಇದು ಲಕ್ಷಾಂತರ ಜನರ ಮೇಲೆ ಬೀರಿದ ಪ್ರಭಾವ. ಬನ್ನಿ ಈ ಡೇಟಾ ಕಡೆ ಒಮ್ಮೆ ಕಣ್ಣಾಡ್ಸೋಣ. ಈ ನಂಬರ್ ನೋಡಿ, 22,79,000. ಇದು ಸುಮ್ಮನೆ ಯಾವುದೋ ಅಂಕಿಅಂಶ ಅಲ್ಲ. ಮೇ 3ರಂದು ನಡೆದ ನೀಟ್ ಯುಜಿ ಪರೀಕ್ಷೆಯನ್ನ ಬರೆದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಇದು. ಸ್ವಲ್ಪ ಯೋಚನೆ ಮಾಡಿ, 22 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಎಷ್ಟೆಲ್ಲಾ ತ್ಯಾಗ ಮಾಡಿರ್ತಾರಲ್ವಾ? ಆದ್ರೆ ಕೇವಲ ಒಂದೇ ಒಂದು ಪ್ರಕಟಣೆ ಈ ಎಲ್ಲಾ ವಿದ್ಯಾರ್ಥಿಗಳ ಭವಿಷ್ಯ, ಅವರ ಕನಸು, ರಾತ್ರಿ ಹಗಲು ಮಾಡಿದ ಕಠಿಣ ಪರಿಶ್ರಮ ಎಲ್ಲವನ್ನೂ ದಿಢೀರನೆ ಅತಂತ್ರ ಮಾಡಿಬಿಡ್ತು. ಇಲ್ಲಿ ಅಸಲಿ ಟ್ವಿಸ್ಟ್ ಇರೋದು ಈ ಅಧಿಕೃತ NTA ಪತ್ರಿಕಾ ಪ್ರಕಟಣೆಯಲ್ಲಿ. ಇಲ್ಲಿ ಸ್ವತಃ ಪ್ರಾಧಿಕಾರವೇ ಒಪ್ಕೊಂಡಿದೆ ಪರೀಕ್ಷಾ ಪ್ರಕ್ರಿಯೆಯ ಪಾವಿತ್ರ್ಯತೆಗೆ ಧಕ್ಕೆ ಆಗಿದೆ ಅಂತ. ಅಂದ್ರೆ ಇಡೀ ವ್ಯವಸ್ಥೆಯ ಪಾರದರ್ಶಕತೆನೇ ಪ್ರಶ್ನೆ ಆಗಿರೋದ್ರಿಂದ ಈ ಪರೀಕ್ಷೆಯನ್ನು ಹಾಗೆ ಮುಂದುವರಿಸೋಕೆ ಚಾನ್ಸೇ ಇಲ್ಲ ಅಂತ ಖುದ್ದಾಗಿ ಅಧಿಕೃತವಾಗಿ ಹೇಳಿದ್ದಾರೆ. ಎರಡನೇ ಭಾಗ, ಅನಾಟಮಿ ಆಫ್ ದ ಲೀಕ್. ಇಷ್ಟೆಲ್ಲ ಟೈಟ್ ಸೆಕ್ಯೂರಿಟಿ ಇದ್ರೂ ಈ ಪೇಪರ್ ಲೀಕ್ ಆಗಿದ್ದಾದ್ರೂ ಹೇಗೆ? ಇದು ನಿಜಕ್ಕೂ ಶಾಕಿಂಗ್. ಒಂದ್ ಕಡೆ ಅಸಲಿ ಪ್ರಶ್ನೆ ಪತ್ರಿಕೆ, ಇನ್ನೊಂದ್ ಕಡೆ ಮುಂಚಿತವಾಗಿ ವಾಟ್ಸ್ಆಪ್ ಟೆಲಿಗ್ರಾಮ್ಗಳಲ್ಲಿ ಹರಿದಾಡ್ತಿದ್ದ ಗೆಸ್ ಪೇಪರ್. ಇವೆರಡಕ್ಕೂ ಇರೋ ಹೋಲಿಕೆ ನೋಡಿದ್ರೆ ತಲೆ ತಿರುಗುತ್ತೆ. ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಅಂದ್ರೆ ಕೆಮಿಸ್ಟ್ರಿ ಮತ್ತೆ ಬಯಾಲಜಿ ವಿಭಾಗದಲ್ಲಿ ಬರೋಬ್ಬರಿ 140 ಪ್ರಶ್ನೆಗಳು ಡಿಟ್ಟೋ ಮ್ಯಾಚ್ ಆಗಿವೆ. ರಾಜಸ್ಥಾನದ ಸಿಕರ್ನಂತಹ ಕೋಚಿಂಗ್ ಹಬ್ಗಳಲ್ಲಿ ಪರೀಕ್ಷೆಗೂ ಸುಮಾರು 1 ತಿಂಗಳ ಮುಂಚೆನೇ ಈ ಗೆಸ್ ಪೇಪರ್ಗಳು ಓಡಾಡ್ತಾ ಇದ್ವು ಅನ್ನೋದು ಈಗ ಬಯಲಾಗಿದೆ. 140 ಪ್ರಶ್ನೆಗಳು ಮ್ಯಾಚ್ ಆಗೋದು ಅಂದ್ರೆ ಇದು ಖಂಡಿತ ಕಾಕತಾಳೀಯ ಅಂತೂ ಅಲ್ವೇ ಅಲ್ಲ. ಮತ್ತಷ್ಟು ಆಘಾತಕಾರಿ ವಿಚಾರ ಅಂದ್ರೆ ಈ ಇಡೀ ಸ್ಕ್ಯಾಮ್ನ ಮಾಸ್ಟರ್ ಮೈಂಡ್ ಎನ್ನಲಾದ ಮನೀಶ್ ಯಾದವ್ ಅನ್ನೋ ವ್ಯಕ್ತಿಯನ್ನ ಈಗ ಜೈಪುರದಲ್ಲಿ ವಶಕ್ಕೆ ಪಡೆಯಲಾಗಿದೆ. ವರದಿಗಳ ಪ್ರಕಾರ ಪರೀಕ್ಷೆಯ ಹಿಂದಿನ ರಾತ್ರಿ ಈ ಪ್ರಶ್ನೆ ಪತ್ರಿಕೆಗಳು ಬರೋಬ್ಬರಿ 7.3 ಲಕ್ಷ ರೂಪಾಯಿಗಳಿಗೆ ಸೇಲಾಗಿದೆಯಂತೆ. ಈಗ ತನಿಖೆ ಕೇವಲ ಒಂದು ರಾಜ್ಯಕ್ಕೆ ಸೀಮಿತವಾಗಿಲ್ಲ, 3 ರಾಜ್ಯಗಳಿಗೆ ವ್ಯಾಪಿಸಿದೆ. ಇದರ ಜೊತೆಗೆ ಡಿಎಂಕೆ ಮತ್ತು ಕಾಂಗ್ರೆಸ್ ಸೇರಿದಂತೆ ಹಲವು ರಾಜಕೀಯ ಪಕ್ಷಗಳಿಂದ ತೀವ್ರ ವಿರೋಧ ಹಾಗೂ ರಾಷ್ಟ್ರವ್ಯಾಪಿ ಚರ್ಚೆಗಳು ಶುರುವಾಗಿವೆ. ನಾವಿಲ್ಲಿ ಯಾರ ಪರ ಅಥವಾ ವಿರೋಧ ಮಾತಾಡ್ತಿಲ್ಲ, ಆದರೆ ಈ ಒಂದು ಘಟನೆ ಇಡೀ ದೇಶದ ರಾಜಕೀಯ ವಲಯವನ್ನ ಹೇಗೆ ಬೆಚ್ಚಿಬೀಳಿಸಿದ ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಮೂರನೇ ಭಾಗ, ಎ ಹಿಸ್ಟ್ರಿ ಆಫ್ ಲೀಕ್ಸ್. ದುರಾದೃಷ್ಟ ಅಂದ್ರೆ ಈ ರೀತಿ ಆಗ್ತಾ ಇರೋದು ಇದೇ ಮೊದಲನೇನಲ್ಲ. ಆತಂಕ ಹುಟ್ಟಿಸುವ ಈ ಹಿಂದಿನ ಹಿಸ್ಟ್ರಿ ನೋಡೋಣ. ಈ ಟೈಮ್ಲೈನ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಇದೊಂದು ಕಂಟಿನ್ಯೂಯಿಂಗ್ ಪ್ರಾಬ್ಲಮ್ ಅಂತ. 2021ರಲ್ಲಿ 16.5 ಲಕ್ಷ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆಯುವಾಗ ಮುನ್ನವೇ ಸೋರಿಕೆಯ ವರದಿಗಳು ಬಂದವು. ಆಮೇಲೆ 2024 ಬರೋಬರಿ 24 ಲಕ್ಷ ವಿದ್ಯಾರ್ಥಿಗಳು. ಪೇಪರ್ ಲೀಕ್ ಜೊತೆಗೆ ತಪ್ಪಾಗಿ ನೀಡಿದ ಗ್ರೇಸ್ ಮಾರ್ಕ್ಸ್ ವಿವಾದ ಎದ್ದು ರಾಷ್ಟ್ರವ್ಯಾಪಿ ಪ್ರತಿಭಟನೆ ನಡೆತು. ಮತ್ತೆ ಈಗ 2026 ಗೆಸ್ ಪೇಪರ್ ಮ್ಯಾಚ್ ಆಗಿದ್ರಿಂದ 22.79 ಲಕ್ಷ ವಿದ್ಯಾರ್ಥಿಗಳ ಪರೀಕ್ಷೆ ಸಂಪೂರ್ಣ ಕ್ಯಾನ್ಸಲ್ ಆಗಿದೆ. ಅಂದ್ರೆ 2021, 2024 ಮತ್ತೆ ಈಗ 2026 ವರ್ಷದಿಂದ ವರ್ಷಕ್ಕೆ ಈ ಪುನರಾವರ್ತಿತ ಟ್ರೆಂಡ್ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಕ್ಷರಶಃ ಶಾಪವಾಗಿ ಬದಲಾಗಿದೆ. ನಾಲ್ಕನೇ ಭಾಗ, ದಿ ಮೆಂಟಲ್ ಹೆಲ್ತ್ ಟೋಲ್. ಬರೀ ಅಂಕಿಅಂಶ ತನಿಖೆ ಅಂತ ಮಾತಾಡಿದ್ವಿ, ಆದ್ರೆ ಇದೆಲ್ಲದರ ಆಚೆಗೆ ನಾವು ಅತಿ ಸೂಕ್ಷ್ಮವಾಗಿ ಗಮನಿಸಲೇಬೇಕಾದ ಒಂದು ವಿಚಾರ ಇದೆ. ಅದೇ ಅಭ್ಯರ್ಥಿಗಳ ಮೇಲಾಗುತ್ತಿರುವಂಥ ತೀವ್ರವಾದ ಮಾನಸಿಕ ಹಿಂಸೆ. ನೀಟ್ ಅಭ್ಯರ್ಥಿ ಸುಧಾಂಶು ಅವರ ಈ ಮಾತುಗಳನ್ನೊಮ್ಮೆ ಕೇಳಿ. ಮುಂದಿನ ಬಾರಿಯೂ ನಾವು ಇದೇ ಅಂಕಗಳನ್ನು ಗಳಿಸ್ತೇವೆ ಅನ್ನೋ ಗ್ಯಾರಂಟಿ ಇಲ್ಲ ಅಂತ ಅವರು ಬಹಳ ನೋವಿನಿಂದ ಹೇಳಿದ್ದಾರೆ. ಸತ್ಯ ಅಲ್ವಾ? 73 ವರ್ಷಗಳ ಕಾಲ ಹಗಲಿರುಳು ಕಷ್ಟಪಟ್ಟು ಓದಿ 650ಕ್ಕೂ ಹೆಚ್ಚು ಅಂಕಗಳ ನಿರೀಕ್ಷೆಯಲ್ಲಿದ್ದ ಲೆಕ್ಕವಿಲ್ಲದಷ್ಟು ವಿದ್ಯಾರ್ಥಿಗಳಲ್ಲಿ ಈಗ ಬರೀ ನಿರಾಶೆ ಮತ್ತು ಹತಾಶೆ ತುಂಬಿಕೊಂಡಿದೆ. ಇದು ಕೇವಲ ಒಂದು ಪರೀಕ್ಷೆಯ ರದ್ದತಿಯಲ್ಲ, ಲಕ್ಷಾಂತರ ಯುವ ಮನಸ್ಸುಗಳ ನಂಬಿಕೆಯನ್ನೇ ಮುರಿದುಹಾಕಿದ್ದಂತಾಗಿದೆ. ಇದರ ಹಿಂದಿನ ಸೈಕಾಲಜಿ ನೋಡಿ. ಮನೋವೈದ್ಯರಾದ ಡಾಕ್ಟರ್ ಅರುಣ್ ಬಿ ನಾಯರ್ ಮತ್ತೆ ಡಾಕ್ಟರ್ ಶರಿನ್ ರಾಜ್ ವಿವರಿಸುವ ಹಾಗೆ ವಿದ್ಯಾರ್ಥಿಗಳು ದಿನಕ್ಕೆ 12ರಿಂದ 14 ಗಂಟೆ ಓದಿ ತಿಂಗಳುಗಟ್ಲೆ ಆ ಫೈಟ್ ಆರ್ ಫ್ಲೈಟ್ ಮೋಡ್ನಲ್ಲಿರ್ತಾರೆ.
ಎಕ್ಸಾಮ್ ಹತ್ರವಾದಂತೆ ಅವರ ದೇಹದಲ್ಲಿ ಕಾರ್ಟಿಸಾಲ್ ಹಾರ್ಮೋನ್ ಲೆವೆಲ್ ಪೀಕ್ನಲ್ಲಿರುತ್ತೆ, ಆದರೆ ಈ ಹಠಾತ್ ಕ್ಯಾನ್ಸಲೇಷನ್ನಿಂದ ಕಾರ್ಟಿಸಾಲ್ ಕ್ರ್ಯಾಶ್ ಆಗಿ ದಿಢೀರ್ ಶಾರೀರಿಕ ಕುಸಿತ ಉಂಟಾಗುತ್ತೆ. ಜೊತೆಗೆ ಅಯ್ಯೋ ಮುಂದಿನ ಎಕ್ಸಾಮ್ ಪೇಪರ್ ಹೇಗಿರುತ್ತೋ ಟಫ್ ಇರುತ್ತೋ ಅನ್ನೋ ಆಂಟಿಸಿಪೇಟರಿ ಆಂಗ್ಸೈಟಿ ಅಂದ್ರೆ ಭವಿಷ್ಯದ ಬಗ್ಗೆ ವಿಪರೀತ ಆತಂಕ ಅವರನ್ನ ಅಕ್ಷರಶಃ ಕೊರೆದು ತಿನ್ನುತ್ತಿದೆ. 5ನೇ ಭಾಗ ನ್ಯಾವಿಗೇಟಿಂಗ್ ದ ಪಾತ್ ಫಾರ್ವರ್ಡ್. ಇಷ್ಟೆಲ್ಲ ಆದ್ಮೇಲೆ ಈಗ ಮುಂದೇನು, ಈ ಕಠಿಣ ಪರಿಸ್ಥಿತಿಯನ್ನ ಹೇಗೆ ಎದುರಿಸೋದು ಮತ್ತೆ ನಮ್ಗಿರೋ ಪರ್ಯಾಯ ಮಾರ್ಗಗಳೇನು ಅನ್ನೋದನ್ನ ನೋಡೋಣ ಬನ್ನಿ. ಒಂದು ಮಾತು ನೆನ್ಪಿರ್ಲಿ, ಒಂದೇ ಒಂದು ಪರೀಕ್ಷೆ ಎಂದಿಗೂ ನಮ್ಮ ಬದುಕಿನ ಯಶಸ್ಸನ್ನ ಡಿಸೈಡ್ ಮಾಡಲ್ಲ. MBBS ಒಂದೇ ಅಲ್ಲ, ಮೆಡಿಕಲ್ ಫೀಲ್ಡ್ನಲ್ಲಿ ಬೇರೆ ಹಲವು ಬೆಸ್ಟ್ ಆಪ್ಷನ್ಸ್ಗಳಿವೆ. ಇಲ್ನೋಡಿ, BDS, ಆಯುಷ್ ಅಂಡರ್ ಬರೋ BAMS ಅಥವಾ BHMS, BSc ನರ್ಸಿಂಗ್ ಹಾಗೂ BPT ಅಂದ್ರೆ ಫಿಸಿಯೋಥೆರಪಿ, ಇವೆಲ್ಲವೂ ತುಂಬಾ ಒಳ್ಳೆ ಡಿಮ್ಯಾಂಡ್ ಇರೋ ಕೋರ್ಸ್ಗಳು. ಡೆಂಟಿಸ್ಟ್ರಿಯಲ್ಲಿ ನೋಡಿದ್ರೆ ವಾರ್ಷಿಕ 6ರಿಂದ 25 ಲಕ್ಷದವರೆಗೂ ಪ್ಯಾಕೇಜ್ ಸಿಗುತ್ತೆ. ಆಯುಷ್ ವೈದ್ಯರಿಗೆ ಗವರ್ಮೆಂಟ್ ಜಾಬ್ಸ್ನಲ್ಲಿ ಒಳ್ಳೆ ಸ್ಟಾರ್ಟಿಂಗ್ ಸ್ಯಾಲರಿ ಇದೆ. ಸೊ MBBS ಸಿಗ್ಲಿಲ್ಲ ಅಂದ್ರೆ ಪ್ರಪಂಚನೇ ಮುಳುಗೋಯ್ತು ಅಂಡ್ಕೋಬೇಡಿ. ಈ ಬೆಸ್ಟ್ ಆಲ್ಟರ್ನೇಟಿವ್ಸ್ ಕಡೆನೂ ಖಂಡಿತ ಒಮ್ಮೆ ಗಮನಾರಿಸ್ಬೋದು. ಮತ್ತೆ ಈ ಪ್ರೆಷರ್ ಕುಕ್ಕರ್ ಥರ ಇರೋ ಪರಿಸ್ಥಿತಿಯಲ್ಲಿ ಮಾನಸಿಕ ಸಮತೋಲನ ಕಾಯ್ದುಕೊಳ್ಳೋದು ಬಹಳ ಮುಖ್ಯ. ಅದಕ್ಕೆ ತಜ್ಞರು ಕೊಟ್ಟಿರೋ ಕೆಲವು ಸಿಂಪಲ್ ಟಿಪ್ಸ್ ಇಲ್ಲಿವೆ. ಸ್ಟೆಪ್ 1, ಪ್ರತಿದಿನ ಮಿನಿಮಮ್ 6 ಗಂಟೆಗಳ ಕಾಲ ಆಳವಾದ ನಿದ್ದೆ ಬೇಕೇ ಬೇಕು. ಸ್ಟೆಪ್ 2, ಸಂಜೆ 4 ಗಂಟೆ ನಂತರ ಟೀ, ಕಾಫಿ, ಕೆಫೀನ್ ಐಟಮ್ಸ್ ಮುಟ್ಲೇಬೇಡಿ. ಸ್ಟೆಪ್ 3, ದಿನ ಬೆಳಿಗ್ಗೆ ಸೂರ್ಯನ ಬಿಸಿಲಿನಲ್ಲಿ 1 ಗಂಟೆ ಎಕ್ಸಸೈಸ್ ಮಾಡಿ. ಸ್ಟೆಪ್ 4, ಮಲ್ಗೋಕೂ 1 ಗಂಟೆ ಮುಂಚೆ ಈ ಮೊಬೈಲ್, ಲ್ಯಾಪ್ಟಾಪ್ ಸ್ಕ್ರೀನ್ಗಳಿಗೆ ಗುಡ್ ಬೈ ಹೇಳ್ಬಿಡಿ. ಕೊನೆಯದಾಗಿ ಸ್ಟೆಪ್ 5, ಡೀಪ್ ಬ್ರೀದಿಂಗ್ ಎಕ್ಸಸೈಸ್ ಮಾಡಿ. ಇದು ನಿಮ್ಮ ಮೈಂಡ್ ಅನ್ನ ರಿಲ್ಯಾಕ್ಸ್ ಮಾಡಿ ಸ್ಟ್ರೆಸ್ ಲೆವೆಲ್ ಅನ್ನ ಸಿಕ್ಕಾಪಟ್ಟೆ ಕಡಿಮೆ ಮಾಡುತ್ತೆ. ಅಂತಿಮವಾಗಿ ಈ ಒಂದು ಗಂಭೀರವಾದ ಪ್ರಶ್ನೆಯೊಂದಿಗೆ ಇಂದಿನ ವಿಶ್ಲೇಷಣೆಯನ್ನ ಮುಗಿಸೋಣ. ವರ್ಷದಿಂದ ವರ್ಷಕ್ಕೆ 2021, 24, 26 ಹೀಗೆ ನ್ಯಾಷನಲ್ ಲೆವೆಲ್ ಎಕ್ಸಾಮ್ಸ್ ಲೀಕ್ ಆಗ್ತಾನೆ ಇದ್ರೆ ನಮ್ಮ ಇಂಡಿಯಾದ ಪರೀಕ್ಷಾ ವ್ಯವಸ್ಥೆಯ ಮೇಲಿರೋ ನಂಬಿಕೆನ ವಾಪಸ್ ತರಕ್ಕೆ ಎಂತಹ ಕಠಿಣ ಸಿಸ್ಟಮಿಕ್ ಓವರ್ಹಾಲ್ಸ್ ಅಂದ್ರೆ ವ್ಯವಸ್ಥಿತ ಬದಲಾವಣೆಗಳ ಅಗತ್ಯವಿದೆ. ಬರೀ ಒಂದು ಎಕ್ಸಾಮ್ ಕ್ಯಾನ್ಸಲ್ ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ, ಅಥವಾ ಇಡೀ ಸಿಸ್ಟಮ್ ಅನ್ನೇ ಕ್ಲೀನ್ ಮಾಡಬೇಕಾ? ಇದು ಪ್ರತಿಯೊಬ್ಬರೂ ಒಮ್ಮೆ ನಿಂತು ಗಂಭೀರವಾಗಿ ಯೋಚನೆ ಮಾಡಬೇಕಾದ ವಿಚಾರ. ಈ ಬಗ್ಗೆ ನೀವೇನಂತೀರಾ? ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಸಿಗೋಣ. ನಮಸ್ಕಾರ.